ಅಂತ ಪತ್ರಿಕೆಗಳನ್ನ ಗುರುತಿಸಿ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಮೊದಲು. ಬರೀ ನಾವು ಬಿಸ್ನೆಸ್ ಮಾಡಕ್ ಹೋದ್ವಿ ಅಂತಂದ್ರೆ ಇದು ಸರಿ ಹೋಗಲ್ಲ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ಅಮರನಾಥ್ ಹುಲಿ, ಇವತ್ತು ಈ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಆಗಿದೆ. ಈ ಸಂಘಟನೆ ಹುಲಿ ತರ ಮುನ್ನುಗ್ಗುತ್ತಾ ಸರ್? 100% ನುಗ್ಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂದ್ರೆ ನಾವು ಪತ್ರಕರ್ತರ ಏನು ಸವಲತ್ತುಗಳಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಅದರ ವಿರುದ್ಧ ಕೈ ಜೋಡಿಸ್ತಾ ಇದೀವಿ. ಪತ್ರಕರ್ತರ ಸಿಗಬೇಕಾದಂತಹ ಸವಲತ್ತಕ್ಕೆ ನಾವು ಕೈ ಜೋಡಿಸ್ತಾ ಇದೀವಿ. ಈಗಾಗಲೇ ತಾವು ಪತ್ರಕರ್ತರ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡಿದ್ದೀರಿ. ಈ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಬೇಗನೆ ಬಗೆಹರಿಯುತ್ತಾ? 100% ಬಗೆಹರಿಬೇಕು. ಇಲ್ಲಿ ಒಂದು ತಾರತಮ್ಯ ಮತ್ತೊಂದು ಹೇಳ್ಬಾರ್ದು. ಬೇರೆ ಸಂಘಟನೆ ಅದೊಂದೇ ಸಂಘಟನೆ ಅನ್ನೋ ಪದಗಳು ಬರ್ತಾ ಇದೆ. ಅದೊಂದೇ ಸಂಘಟನೆಯ ಪತ್ರಕರ್ತರು ಮಾತ್ರ ಪತ್ರಕರ್ತರು ಅಂತ ಅಂದ್ಬಿಟ್ಟು ಎಲ್ಲ ರಾಜ್ಯಾದ್ಯಂತ ಘೋಷಣೆ ಆಗಿದೆ. ಇದು ಕೈ ಬಿಡಬೇಕು. ಪತ್ರಕರ್ತರು ಅಂದ್ರೆ ಎಲ್ಲ ಒಂದೇ, ಸಂಘಟನೆ ಅಂದ್ರೆ ಎಲ್ಲ ಒಂದೇ. ಆ ಸಂಘಟನೆಯವರು ಮಾತ್ರ ಪತ್ರಕರ್ತರಲ್ಲ, ಎಲ್ಲಾ ಸಂಘಟನೆಯವರು ಪತ್ರಕರ್ತರೆ. ಇನ್ನು ಕೆಲವೊಂದು ಪತ್ರಕರ್ತರು ತಮ್ಮ ಬೇಳೆ ಬೇಯಿಸೋಕೋಸ್ಕರ ಬಿಸ್ನೆಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇಂಥ ಪತ್ರಕರ್ತರಿಗೆ ತಾವು ಏನ್ ಮೆಸೇಜ್ ಕೊಡ್ತೀರಾ ಸರ್? ಅದಕ್ಕೆ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಬೇಳೆ ಬೇಯಿಸ್ಕೊಳ್ತಾರೆ ಅನ್ನೋದು ತಪ್ಪು ಪದ. ಕೆಲವೊಂದು ಪತ್ರಕರ್ತರು, ಯಾಕಂದ್ರೆ ಈಗ BBMP ಎಲೆಕ್ಷನ್ ಕೂಡ ಬರುತ್ತೆ, ZP ಎಲೆಕ್ಷನ್ ಬರುತ್ತೆ, ಇಂಥದ್ರಲ್ಲಿ ತಮ್ಮ ಮೀಡಿಯಾನ ಓಪನ್ ಮಾಡ್ಕೊಳ್ಳೋದು ಆಮೇಲೆ ಕ್ಲೋಸ್ ಮಾಡ್ಕೊಳ್ಳೋದು ಇಂಥದ್ದು ಕೂಡ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಅದು 100% ನೀವು ಹೇಳಿದ ಮಾತು. ಅಂತ ಪತ್ರಕರ್ತರು ಇರೋದ್ರಿಂದನೇ ಇವತ್ತು ಬೇರೆ ಪತ್ರಕರ್ತರಿಗೆ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಅಂತ ಪತ್ರಿಕೆಗಳನ್ನ ಗುರುತಿಸಿ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಮೊದಲು. ಯಾಕೆಂದ್ರೆ ಇವತ್ತು ಸುಮಾರು ಪತ್ರಿಕೆಗಳು, ಸುಮಾರು ಸಂಘಟನೆಗಳು, ಸುಮಾರು ಯೂಟ್ಯೂಬರ್ಸು ಅವರೆಲ್ಲರೂ ಸಹ ನಿರಂತರವಾಗಿ ತನ್ನ ಕಾರ್ಯ ಮಾಡ್ತಾ ಇದ್ದಾರೆ. ಅಂತ ಯಾರು ನಿರಂತರ ಕಾರ್ಯ ಮಾಡ್ತಿದಾರೋ ಅಂತ ಪತ್ರಿಕೆಗಳನ್ನ ಗುರುತಿಸಿ ಅಂತವ್ರಿಗೆ ಏನು ಸಡಿಲೀಕರಣ ಏನು ಮಾನದಂಡ ಇದೆ ಅದರಲ್ಲಿ ಸಡಿಲೀಕರಣ ಮಾಡಿ ಅಂತ ಯೂಟ್ಯೂಬರ್ಸ್ಗಳಿಗೆ, ಅಂತ ಸಣ್ಣ ಪತ್ರಿಕೆಗಳಿಗೆ ಮಾನ್ಯತೆ ಕೊಟ್ಟು ಅವರನ್ನು ಪತ್ರಕರ್ತ ಅಂತ ಘೋಷಣೆ ಮಾಡಿ ಅವ್ರಿಗೂ ಸರ್ಕಾರದ ಸವಲತ್ತುಗಳನ್ನ ಸಿಗುವ ಎಲ್ಲ ಸವಲತ್ತು ಮಾಡಬೇಕು ಅಂತ ನಮ್ಮ ಹೋರಾಟ. ಇದೀಗ ಪದಗ್ರಹಣೆ ಆಯ್ತು, ಎಲ್ಲ ತಮ್ಮ ಪದಾಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ? ದಯವಿಟ್ಟು ಎಲ್ಲರೂ ಪತ್ರಕರ್ತರಿಗೋಸ್ಕರ ಕೆಲಸ ಮಾಡಿ, ಪತ್ರಿಕೋದ್ಯಮದ ಬಗ್ಗೆ ಕೆಲಸ ಮಾಡಿ. ಮೊದಲು ತಾವು ಪತ್ರಕರ್ತರು ಅಂದ್ಕೊಳ್ಳಿ, ಜೊತೆಲಿರೋರು ಪತ್ರಕರ್ತರು ಅಂದ್ಕೊಂಡು ಎಲ್ಲರೂ ಜೊತೆ ಕರ್ಕೊಂಡೋಗಿ ಪತ್ರಕರ್ತರ ಸಮಸ್ಯೆನ ತಾವು ಸಂಘಟನೆಯಿಂದ ಬಗೆಹರಿಸಬೇಕು, ಕೈ ಜೋಡಿಸ್ಬೇಕು. ಅವ್ರ ಜೊತೆ 24/7 ಪತ್ರಕರ್ತರಿಗೋಸ್ಕರ ಸಂಘಟನೆ ದುಡಿಯೋದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಬೀದರ್ ಜಿಲ್ಲಾ ಘಟಕನ ನಾನು ಕೇಳ್ಕೊಳ್ತೀನಿ. ಇದೀಗ ನಮ್ಮೊಂದಿಗಿದ್ದಾರೆ XMLC ಅರವಿಂದ್ ರಳಿ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾರೆ. ಸರ್, ತಾವು ಏನ್ ಹೇಳ್ತೀರಾ ಈ ಸಂಘದವರಿಗೆ? ಬಹಳ ಸಂತೋಷದ ವಿಷಯ ಗೊತ್ತಾ. ಕರ್ನಾಟಕ ರಾಜ್ಯ ಪತ್ರಕರ್ತ ಸಂಘದ ಒಂದು ಉದ್ಘಾಟನೆ, ಜಿಲ್ಲಾ ಘಟಕದ ಒಂದು ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಾಗೆ ನಾನು ಅತಿಥಿಯಾಗಿ ಬಂದಿದ್ದೆ. ನಾನು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಹೋಗಿ ಬರೋದ್ರಿಂದ ಲೇಟ್ ಆಯಿತು. ಆದರೆ ಈ ಏನು ಸಂಘಟನೆ ಸ್ಥಾಪನೆ ಆಗಿದೆ ಇದು ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿ. ಎಲ್ಲ ಪತ್ರಕರ್ತರಲ್ಲಿ ಒಂದು ಕಳಕಳಿಯ ಮನೆ ಮಾಡ್ತೀನಿ, ಎಲ್ಲರೂ ಪತ್ರಕರ್ತರಾಗಿ ಕೆಲಸ ಮಾಡಿರಿ, ಉದ್ಯೋಗಪತಿಗಳಾಗಿ ಮಾಡಿಬಿಡ್ರಿ ಅಂತ ನಾನು ವಿಶೇಷವಾಗಿ ಅವರಲ್ಲಿ ಕಳಕಳಿ ಮನೆ ಮಾಡ್ತೀನಿ. ಯಾಕಂದ್ರೆ ಬರೀ ನಾವು ಬಿಸ್ನೆಸ್ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಇದು ಸರಿ ಹೋಗಲ್ಲ. ಪೇಪರ್ ನಡಿಬೇಕಾದ್ರೆ ಸ್ವಲ್ಪ ಮಾಡಲೇಬೇಕಾಗ್ತದೆ, ಏನಾರ ಅಡ್ವರ್ಟೈಸ್ ಹೋಗಬೇಕು, ಏನಾರ ಮಾಡಿ ನಡೆಸ್ಬೇಕಾಗ್ತದೆ. ಆದ್ರೆ ಕಂಪ್ಲೀಟ್ಲಿ ಅದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ಏನಾಗ್ತದೆ, ಒಬ್ರು ಯಾರೋ ನಮ್ಮ ಕಡೆ ಹತ್ರ ಎಸಂದಾಗ ಇರಬೇಡ ಅಂತ ಅಂತಾರೆ, ಯಾರೋ ಒಂದು ಸ್ವಲ್ಪ ಕೊಟ್ರಂದ್ರೆ ಅವರು ನಾ ಹೇಳಿದೆ ಕೇಳು ಅಂತಾರ. ಆ ರೀತಿ ಪತ್ರಕರ್ತರಾಗ್ಬೇಕು. ಪತ್ರಿಕಾ ಅಂದ್ರೆ ಏನು, ಜನರ ಧ್ವನಿ ಆಗಬೇಕು, ಒಂದು ಯಾವುದರ ಸತ್ಯದ ಸೇತುವೆ ಆಗಬೇಕು, ಯಾವುದೇ ವೈಫಲ್ಯಗಳಾದ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ನಾನು ಪತ್ರಕರ್ತರಿಗೆ ಕೇಳ್ತೀನಿ. ಯಾಕಂದ್ರೆ ಬರೀ ಈಗಾಗಲೇ ನೀವು ದೇಶ ತುಂಬ ಕೇಳ್ತಾ ಇದ್ರಿ ಗೋಧಿ ಮೀಡಿಯಾ ಯಾಕಂತಾರೆ? ಯಾಕಂದ್ರೆ ಒಂದು ಸರ್ಕಾರದ ಯಾವುದೇ ಒಂದು ವೈಫಲ್ಯಗಳನ್ನು ಎತ್ತು ತೋರಿಸ್ತಿಲ್ಲ. ಅವ್ರು ಏನು ಮಾಡಿದ್ರು ಒಳ್ಳೆ ರೀತಿ ಮಾಡಿದ್ರ, ಶಾರ್ಟ್ ಹೊಡೆದ್ರ, ಹಂಗೆ ಮಾಡ್ಯಾರ, ಬ್ರೇಕಿಂಗ್ ನ್ಯೂಸ್ ತೋರ್ತಾರೆ. ಬಟ್ ಅದು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಜನರ ಮೇಲೆ, ಆ ಎಫೆಕ್ಟನ್ನು ಜನರಿಗೆ ತಿಳಿಸ್ಬೇಕು. ಒಟ್ಟಾರೆಯಾಗಿ ಜನರಿಗೆ ಸತ್ಯತೆಯನ್ನು ತೋರಿಸ್ಬೇಕು. ಪತ್ರಿಕೆ ನಡೆಸೋದು ಅಷ್ಟೇ ಸುಲಭ ಮಾತಲ್ಲ. ಆದ್ರೆ ಅದನ್ನ ಸುಲಭ ಅಲ್ಲ, ಕಷ್ಟ ಅಂತಂದ್ರೆ ನಾವು ಅವ್ರಿಗೆ ಇದರಲ್ಲಿ ಬೆಳೆದು ಬೇಡ. ಅವ್ರ ಹಂಗಿನಲ್ಲಿ ನಾವು ನಮ್ದು ಒಂದು ವರ್ಚಸ್ ಇಟ್ಕೋಬೇಕು, ನಮ್ದು ಒಂದು ಮಾರಾಟಿ ಇಟ್ಕೊಂಡು ಪತ್ರಕರ್ತರಾಗಿ ಇರಬೇಕು ಅಂತ ವಿನಂತಿ. ಕ್ಯಾಮರಾಮನ್ ಮಹೇಶ್ ಡಿಗ್ಗಿ ಜೊತೆ ನಾನು ಪೂಜಾ, KP News 24/7 ಬೀದರ್.